ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ನನ್ನ ಅಭಿಮಾನಿಗಳಿಗೆ ಹಾಗೂ ನನ್ನ ಮತದಾರರಿಗೆ ನನ್ನ ಆರ್ಥಿಕ ಶುಭಾಶಯಗಳು. ಈ ದಿನ ನನ್ನ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು 53ನೇ ವರ್ಷದ ಹುಟ್ಟದ ಹಬ್ಬವನ್ನು ನನ್ನ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ. ನನ್ನ ಅಭಿಮಾನಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನನ್ನ ಎಲ್ಲ ನನ್ನ ಅಭಿಮಾನಿಗಳು, ನನ್ನ ನಾಯಕರುಗಳು, ನಾನು ಕಾಂಗ್ರೆಸ್ ಪಕ್ಷದ ನನ್ನ ಗಂಗಾಧರ ಅಂತೇಳಿ ನನ್ನ ನಗರಸಭಾ ಸದಸ್ಯರಾಗಿ 3ನೇ ಬಾರಿ ಆಯ್ಕೆಯಾಗಿದ್ದೇನೆ. ನನ್ನ ನಾಯಕರುಗಳಾದ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸರವರು, ಜನಪ್ರಿಯ ಶಾಸಕ ಶ್ರೀನಿವಾಸರವರು, NLC ಕಾಂತರಾಜರವರು, ನನ್ನ ನಗರಸಭಾ ಸದಸ್ಯರುಗಳು, ಹಾಗೆ ನನ್ನ ಅಭಿಮಾನಿಗಳು ಎಲ್ಲ ಸೇರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ದಿನ ಹುಟ್ಟುಹಬ್ಬ ಕಿರುಕಾಣಿಕೆಗಳನ್ನು ನಾನು ನೀಡ್ತಾ ಇದ್ದೀನಿ. ನನ್ನ ಅಭಿಮಾನಿಗಳಿಗೆ, ನನ್ನ ಮತದಾರಗಳಿಗೆ ನನ್ನ ಈ ವೃದ್ಧಾಪ್ಯ ಇದನ್ನು ಗಾಡಿಗಳನ್ನ ಕೊಡಿಸಿದ್ದೀನಿ. ನನ್ನ ನಗರಸಭೆ ವತಿಯಿಂದ ಗಾಡಿಗಳನ್ನ ನಾನು ಇದು ಮಾಡಿದ್ದೀನಿ. ಸ್ಕಾಲರ್ಶಿಪ್ ಮಕ್ಕಳುಗಳಿಗೆ ಕೊಡಿಸಿದ್ದೀನಿ. ಹಾಗೆ ಈಗ ನನ್ನ ನಗರಸಭೆ ವ್ಯಾಪ್ತಿನಲ್ಲಿ ಆಶ್ರಯ ಸೈಟನ್ನು ಮಾಡಬೇಕಂತ ಇದ್ದಾರೆ. ಅದನ್ನು ನಾನು ಜನಗಳಿಗೆ ತಿಳಿಸ್ತಾ ಇದ್ದೀನಿ. ಈ ಕೋರ್ಟಿನ ವಿಚಾರದಲ್ಲಿ ನಾನು ಅದನ್ನು ನಮ್ಮ ನಗರಸಭೆ ವ್ಯಾಪ್ತಿಗೆ ನಾನು ಸಪೋರ್ಟ್ ಮಾಡಿ ಅವರಿಗೆ ಇದನ್ನು ಆದೇಶನ ಮಾಡಿಸ್ಕೊಟ್ಟಿದ್ದೀನಿ. ಕೋರ್ಟಿಂದ ಆದೇಶ ಮಾಡಿಸ್ಕೊಟ್ಟಿದ್ದೀನಿ. ಪೌರ ಕಾರ್ಮಿಕರಿಗೆ ಸಪ್ರೇಟಾಗಿ ನಾವು ಆಶ್ರಯ ನಿವೇಶನ ಕೊಡಬೇಕು ಅಂತ ನಗರಸಭೆಯಿಂದ ನಾವೆಲ್ಲ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲರೂ ನಾವು ಮತ್ತು ಅಧಿಕಾರಿಗಳೆಲ್ಲ ಸೇರಿ ಮಾತಾಡಿದ್ದೀವಿ. ಅವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ 10 ಎಕರೆ ಜಾಗ ನಮ್ಮ ಕೋರ್ಟ್ ಆದೇಶದಂತೆ ಆಗಿದೆ. ಅವ್ರಿಗೆ ಪೌರ ಕಾರ್ಮಿಕರಿಗೆ ಅಂತಲೇ ಮೀಸಲಾತಿದೆ. ಅವ್ರಿಗೆ ನಾವೀಗ ಕೊಡಬೇಕು ಅಂತ ಡಿಸೈಡ್ ಮಾಡಿ ನಾವು ಮೀಟಿಂಗ್ನ ಮಾಡ್ತಾಯಿದ್ದೀವಿ. ನಾವೀಗ ಹೌದು, ಬಡ ಮಕ್ಕಳಿಗೆ ನಮ್ಮ ಸ್ಕೂಲು ಶಾಲೆ ಇದೆ. ಆಮೇಲೆ ತಾವರೆಕೆರೆ ಹತ್ರ ಒಂದು ಅನಾಥಾಶ್ರಮ ಇದೆ. ಅನಾಥಾಶ್ರಮಗಳಿಗೆ ಬಡ ಮಕ್ಕಳಿಗೆ ಪುಸ್ತಕ ಓದೋಂಥ ಮಕ್ಕಳುಗಳಿಗೆ ಪುಸ್ತಕ ಕೊಡ್ತಾಯಿದ್ದೀನಿ. ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀನಿ. ಆಮೇಲೆ ಫೀಸ್ಗಳು ಕೊಡ್ತಾಯಿದ್ದೀನಿ ನನ್ನ ಮಕ್ಕಳುಗಳಿಗೆ. ಅನಾಥಾಶ್ರಮದಲ್ಲಿ ನಾನು ಇವತ್ತು ಅನ್ನದಾಸೋಹ ಮಾಡೋದಕ್ಕೆ ಏರ್ಪಾಡು ಮಾಡಿದ್ದೀನಿ. ನನ್ನ ಸಮಸ್ತ ಅಭಿಮಾನಿಗಳು, ಕುಟುಂಬದವರಿಗೆ, ನನ್ನ ಮತದಾರರುಗಳಿಗೆ ಹಾಗೂ ನನ್ನ ನಾಯಕರುಗಳಿಗೆ ನಾನು ಅಭಿನಂದನೆಗಳನ್ನು ನಾನು ಸೂಚಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗಂಗಾಧರಣ್ಣ ಅವ್ರದ್ದು ಹುಟ್ಟುಹಬ್ಬ 53ನೇ ಹುಟ್ಟುಹಬ್ಬದ ಶುಭ ಗಂಗಾಧರಣ್ಣವರು ಈ ದಿನ ಹುಟ್ಟುಹಬ್ಬನ 53ನೇ ಹುಟ್ಟುಹಬ್ಬನ ಅವರ ಅಭಿಮಾನಿಗಳು ಹಾಗೆ ಮತದಾರರುಗಳು, ಈ ಕ್ಷೇತ್ರದ ಈ ಜನತೆಗಳೆಲ್ಲ ಬಂದು ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಹಾಗೆ ನಾವು ಅವರಿಗೆ ತುಂಬ ಆತ್ಮೀಯರು. ನಮ್ಮ ಶ್ರೀನಿವಾಸ ಆಗಲಿ, ನಮ್ಮ ರಾಜಣ್ಣ ಆಗಲಿ, ನಮ್ಮ ಈ ಸ್ನೇಹಿತರವರೆಲ್ಲ ಸೇರಿಕೊಂಡು ಇವತ್ತು ಅವರಿಗೆ ಶುಭ ಹಾರೈಸಿದ್ದೀವಿ. ಅವರು ತುಂಬ 3 ಟರ್ಮಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಗರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಆ ಸೇವೆಯನ್ನು ಗುರುತಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನೀಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಅವರಿಗೆ ದೇವರು ಹೆಚ್ಚು ಶಕ್ತಿ ಕೊಟ್ಟು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು